ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತು ಗೋವಾ ಏನಲ್ಲ, ಸೊ ಗೋವಾ ಸೀರೀಸ್ ಎಲ್ಲ ನೀವು ನೋಡಿದ್ರಿ, ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಲಾಸ್ಟ್ ವಿಡಿಯೋದಾಗಂತೂ ಮಸ್ತ್ ರಾತ್ರಿ 12 ಮಟ ಬೀಚ್ ಒಳಗಿದ್ದು, ಆಮೇಲೆ ರೂಮಿಗೆ ಹೋಗಿ ಮಕ್ಕೊಳ್ಳೋದು ಲೇಟ್ ಆದರೂ ಇಷ್ಟು ಆ್ಯಕ್ಟಿವ್ ನಾವು ಇಷ್ಟು ಲಘು ಎದ್ದು ಹೊಂಟಿರೋದು ಎಲ್ಲಪ್ಪ ಅಂತಂದ್ರೆ ನಾನು ನಿಮಗೆ ಹೇಳಿದ್ದೆ. ಮತ್ತು ನಾವು ಬೆಂಗಳೂರಿಗೆ ವಾಪಸ್ ಹೊಂಟಿಲ್ಲ, ಇನ್ನೊಂದು ಲೊಕೇಶನ್ಗೆ ಹೊಂಟೇವಂತ. ಈಗ ನಾವು ಮತ್ತು ಇವ್ರ ಜೊತೆ ಹೊಂಟಿರೋದು ಹೈದ್ರಾಬಾದಕ್ಕೆ ನೋಡ್ರಿ. ಸೊ ಹೈದ್ರಾಬಾದ್ ಸೀರೀಸ್ ಚಾಲು ಆಕಾವಿನ್ನ. ಹೈದ್ರಾಬಾದ್ ಗೋವಾದಿಂದ ನೋಡ್ರಿ 13 ತಾಸು 700 ಕಿಲೋಮೀಟರ್ಸ್. ಸೊ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗೈತಿ. ನಿಮಗೆ ಹೋದ ವಿಡಿಯೋಸ್ ಎಲ್ಲ ಲೈಕ್ ಆಗ್ಯಾವ ಅಂತಂದ್ರೆ ಕಮೆಂಟ್ ಒಳಗೆ ಹೇಳ್ರಿ. ಈ ವಿಡಿಯೋನ ಲಾಸ್ಟ್ ಮಾಡ ನೋಡ್ಕೋತಾ ಇರ್ರಿ. ಗೋವಾ ಟು ಹೈದ್ರಾಬಾದ್ ರೋಡ್ ಜರ್ನಿ ತರಿಸ್ತೇನಂತೆ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗೈತಿ. ಟೈಮ್ ಆಗಿರೋದು 6 ಗಂಟೆ. 700 ಕಿಲೋಮೀಟರ್ಸ್ ಹೋಗ್ಬೇಕು ನಾವು, 13 ಅವರ್ಸ್. ಆಮೇಲೆ ನಾವು ರೀಚ್ ಆಗೋದು 7:30 ಅಂತ ತೋರಿಸೈತಿ. ಇನ್ ಬಿಟ್ವೀನ್ ನಾವು ಬ್ರೇಕ್ಫಾಸ್ಟ್ ಲಂಚ್ ಅಂತ ತೊಗೊಂಡ್ರೆ ಭಾಳ ಮಾಡಿ 9 ಮಟ ರೀಚ್ ಆಗ್ಬೋದು ನೋಡ್ರಿ. ಸೊ ಒನ್ ಲಾಸ್ಟ್ ಗೋವಾ ರೋಡ್ಸ್. ನಾವು ಬಂದಿದ್ದೀಗ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ, ಯಾಕಂದ್ರೆ ಜರ್ನಿ ಭಾಳ ಲಾಂಗ್ ಐತಿ. ಒಮ್ಮೆ ಫ್ಯೂಲ್ ಫುಲ್ ಆತಂದ್ರೆ ಆಮೇಲೆ ಏನು ಟೆನ್ಷನ್ ಇರೋದಿಲ್ಲ ಅಂಥೇಳಿ ಫಸ್ಟ್ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು. ಸೊ ಪೆಟ್ರೋಲ್ ಹಾಕ್ಸೋದು ಆಲ್ರೆಡಿ 11 ಲೀಟರ್ಸ್ ಮೇಲೆ ಹಾಕ್ಸಾತೈತಿ ಈಗ. ಆಮೇಲೆ ಮೇನ್ ಇಲ್ಲೇ ಹಾಕಿಸ್ಕೊಂಡು ಹೋಗ್ರಿ ನೀವು, ಬೇರೆ ಕಡೆ ಹೋಗೋರಿದೆ ಅಂದ್ರೆ, ಯಾಕಂದ್ರೆ ಇಲ್ಲೇ ಪ್ರೈಸ್ ಕಮ್ಮಿ ಐತಿ ಬೇರೆ ಸ್ಟೇಟ್ಗಿಂತ. ನೋಡ್ರಿ ಗೋವಾ ಒಳಗೆ 96 ಐತಿ, ಬೇರೆ ಎಲ್ಲ ಕಡೆ 93, 103, ಆಮೇಲೆ 107 ಹಿಂಗೆಲ್ಲ ಐತಿ. ಸೊ ಇಲ್ಲಿ ಹಾಕಿಸ್ಕೊಂಡು ಹೋಗ್ರಿ. ನಾವೀಗ ಹೈದ್ರಾಬಾದಕ್ಕೆ ಹೊಂಟೇವಲ್ಲ, ಮ್ಯಾಪ್ ಹೆಂಗೈತಂದ್ರೆ ಹೈದ್ರಾಬಾದ್, ಆಮೇಲೆ ಸಾವಂತವಾಡಿ, ಚಿಕ್ಕೋಡಿ, ಮಿರಜ್, ಆಮೇಲೆ ಸೋಲಾಪುರ್ ರೋಡ್ ನೋಡ್ರಿ. ಸೋಲಾಪುರಿಂದ ಹೈವೇ NH ಐತಿ. ಸೊ ಆರಾಮ್ಸೆ ಹೋಗ್ಬೋದು ನೀವು. ಅಲ್ಲಿ ಮಟ್ಟ ಹೋಗ್ಬೋದು, ಒಂದು ರೋಡ್ ಸ್ವಲ್ಪ ಇದಾವೆ, ಬಟ್ ಅಲ್ಲಿ ಒಮ್ಮೆ ನೀವು ಹೈವೇಗೆ ಹೋದ್ರಿ ಅಂದ್ರೆ ಈಸಿಲಿ ಹೋಗ್ಬೋದು ನೋಡ್ರಿ. ಮುಂದೆ ನೋಡ್ಬೋದು ನೀವು, ಅಲ್ಲೇ ಶಕ್ಕಿ ಅನ್ನಿಸ್ತಿತ್ತು. ನಾವು ಹೆಂಗೆ ಡೌನ್ ಇಳ್ಯಾಕತ್ತೇವಲ್ಲ ಈಗ. ಸೊ ಫಾಗ್ ಅನ್ಸಾಕತ್ತೈತಿ ಸಣ್ಣಗ. ಈಗ ಬೆಳಕಾತ್ ನೋಡ್ರಿ, ನಾವು ಬಿಟ್ಟಾಗ ಕತ್ಲನ ಐತೆ. ಸೊ ಟೆಂಪರೇಚರ್ ಈಗ 16 ಡಿಗ್ರಿ ಐತಲ್ಲ, 16 ಡಿಗ್ರಿ ಐತೆ ನೋಡ್ರಿ ಟೆಂಪರೇಚರ್. ಬರೇ ಜಸ್ಟ್ 35 ಕಿಲೋಮೀಟ್ರ್. ಇನ್ನು ಹೈದ್ರಾಬಾದ್ ಬಂದಂಗೆ ಮತ್ತೆ ಅಲ್ಲಿ ಥಂಡಿ ಚಾಲು ಆಕೈತೆ ನೋಡ್ರಿ. ಇಲ್ಲಿ ಶಕ್ಕಿ ಅಂತಿದ್ವಿ, ಅಲ್ಲಿಂದ ಹೋದ್ಕೂಳೆ ಥಂಡಿ. ಇಲ್ಲಿ ನೋಡ್ಬೋದು ನೀವು ಮುಂದೆ ಫಾಗ್ನು ಎಷ್ಟೈತೆ ಅಂಥೇಳಿ. ನಾವು ಗೋವಾದಿಂದ ಎಷ್ಟು ಕಿಲೋಮೀಟ್ರ್ ಬಂದ್ಮೇಲೆ ಸ್ಟಾರ್ಟ್ ಆಕೈತೆ ಮಹಾರಾಷ್ಟ್ರ? ಸೊ ಗೋವಾದಿಂದ 35 ಕಿಲೋಮೀಟ್ರ್ ಬಂದ್ಕೂಳೆ ಮಹಾರಾಷ್ಟ್ರ ಸ್ಟಾರ್ಟ್ ಆಕೈತೆ ನೋಡ್ರಿ. ಆಮೇಲೆ ಇಲ್ಲಿಂದ ರೋಡ್ಸ್ ಚಲೋ ಅದಾವ. ಇಷ್ಟೋ ತನಕ ರೋಡ್ಸ್ ಅಷ್ಟು ಸರಿ ಇದ್ದಿದ್ದಿಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತೈತೆ ನೋಡ್ರಿ. ನಾವು ಬಿಟ್ಟನ್ನ ಈಗ ಆಲ್ರೆಡಿ 1 ತಾಸು ಆತು. ನೋಡ್ಬೋದು ನೀವು ಮ್ಯಾಪ್ ಹೆಂಗೆ ಜಿಗ್ಜ್ಯಾಗ್. ಆಮೇಲೆ ಸುತ್ತು ಫಾರೆಸ್ಟ್ ಐತಿ. ನಾವೀಗ ಘಾಟ್ ಸೆಕ್ಷನ್ ಒಳಗಿಂದ ಹೋಗ್ತೇವೆ ನೋಡ್ರಿ, ಅಂಬೋಲಿ ಕಡೆಯಿಂದ ಹೋಗ್ತೇವಿ. ಸೊ ಹಂಗಾಗಿ ಫುಲ್ ದಟ್ಟ ಕಾಡು. ಆಮೇಲೆ ರೋಡನ್ನು ಅಷ್ಟು ಬರೋಬ್ಬರಿಲ್ಲ, ಹಂಗಾಗಿ ಟೈಮ್ ಬರೋಬ್ಬರಿನ ಇಲ್ಲ. ಆಮೇಲೆ ಟೈಮ್ ಕನ್ಸ್ಯೂಮಿಂಗ್ ಐತಿ ಭಾಳ. ಹಂಗಾಗಿ ನಾವು 5 ತಾಸು ಆಕೈತೆ ನೋಡ್ರಿ ಸೋಲಾಪುರ್ ಹೋಗಿ ಮುಟ್ಟಾಕನ. ಇಲ್ಲೇ ಟೈಮ್ ಹಿಡಿದು ಬಿಡ್ತೈತಿ. ನೋಡ್ಬೋದು ನೀವು, ಅಂಬೋಲಿ ಫಾಲ್ಸ್ ಮೇಲಿಂದ ಹೋಗ್ತೇವೆ ನಾವು. ಸೊ ಫುಲ್ ಬೆಳಗಾವ್ ರೋಡ್ ಅಲ್ಲ, ಆಮೇಲೆ ಅಲ್ಲಿ ಈ ರೋಡ್ಲೆ ಹೊಂಟೈತೆ ಅಂತೇಳಿ ಟೈಮ್ ಕನ್ಸ್ಯೂಮಿಂಗ್ ಐತೆ ನೋಡ್ರಿ. ಲಿಟ್ರಲಿ ರೋಡ್ ಭಾಳ ಕೆಟ್ಟಿತ್ತು. ಇಲ್ಲಿ ನೋಡ್ಬೋದು ನೀವು ಹೆಂಗೈತೆ ರೋಡ್ ಅಂಥೇಳಿ. ಭಾಳ ಸಣ್ಣ ರೋಡ್, ಆಮೇಲೆ ಫುಲ್ ಕೆಟ್ಟಿತ್ತು ನೋಡ್ರಿ. ರೋಡ್ ಮಾತ್ರ ಒಟ್ಟ ಸರಿ ಇದ್ದಿದ್ದಿಲ್ಲ. ನೋಡ್ಬೋದು ನೀವು ಇಲ್ಲಿ ರೋಡ್ ಎಷ್ಟು ಮಸ್ತ್ ಈಗ ಬಂದಂತ ಹೇಳಿ. ಎಷ್ಟು ಕಿಲೋಮೀಟ್ರ್ ಬಂದ ಮೇಲೆ ರೋಡ್ ಚಲೋ ಬಂತ? 40 ಕಿಲೋಮೀಟರ್. ಲಿಟ್ರಲಿ ನೀವು ಆಫ್ ರೋಡ್ ಟ್ರೆಕ್ಕಿಂಗ್, ಮಣ್ಣು ಕಲ್ಲು ಇದ್ರಾಗ ಬಂದಂಗೆ ಐತೆ ನೋಡ್ರಿ. ಈಗ ಒಂದು ಸ್ವಲ್ಪ ರೋಡ್ ಸಿಕ್ತು. ಸೊ ಗೋವಾದಿಂದ ಬರುವಾಗ ಸ್ವಲ್ಪ ರೋಡ್ ಅಂತೂ ಕನ್ಸ್ಟ್ರಕ್ಷನ್ ಮಾಡತ್ತಾರ. ಈಗಂತೂ ಬರಾಕ್ ಹೋಗ್ಬೇಡ್ರಿ, ಇನ್ನೊಂದು 2-3 ತಿಂಗಳು ಬಿಟ್ಟು ಬರ್ರಿ ವಾಪಸ್ ಹಿಂಗೆ ಹೋಗೋದ್ರಿ. ಇದಂದ್ರೆ ಇಲ್ಲ, ರೋಡ್ ಭಾಳ ಕೆಟ್ಟೈತಿ. ಟೈಮ್ ಈಗ 7:55 ಆಗೈತೆ ನೋಡ್ರಿ. ವಾವ್, ಈ ರೋಡ್ಸ್ ನೋಡ್ರಿ ಎಷ್ಟು ಮಸ್ತ್ ಇತ್ತಂದ್ರೆ. ಆ್ಯಕ್ಚುಲಿ ತಂಪು ಗಾಳಿ, ಆಮೇಲೆ ಮಸ್ತ್ ರೋಡ್, ಫುಲ್ ಥಿಕ್ ಫಾರೆಸ್ಟ್, ನಡಕ್ ಸಣ್ಣ ಫಾಲ್ಸ್ ಗತೆ ನೀರು ಬೀಳಾಕತ್ತಿತ್ತು. ಭಾರಿ ಎಕ್ಸ್ಪೀರಿಯನ್ಸ್ ಆಯ್ತು ನೋಡ್ರಿ ಈ ರೋಡ್ ಅಂತೂ. ಫಸ್ಟ್ 45 ಕಿಲೋಮೀಟ್ರ್ ಏನು ಬಂದ್ವಲ್ಲ, ಅದು ಭಾಳ ಕೆಟ್ಟಿತ್ತು. ಅದಾದ್ಮೇಲೆ ಈಗ ಮಸ್ತ್ ಐತೆ ನೋಡ್ರಿ.
ಅಂಬೋಲಿ ಘಾಟ್ ಸಿಗ್ತದೆ ಅಂತ ಹೇಳಿದ್ನಲ್ಲ, ಅದು ನೋಡ್ರಿ ಇಲ್ಲೇ ಅಂಬೋಲಿ ಫಾಲ್ಸ್. ನೀರಿದ್ದಾಗ ಇದು ಆ್ಯಕ್ಚುಲಿ ನೋಡಕ್ಕೆ ಭಾಳ ಮಸ್ತ್ ಅನ್ನಿಸ್ತೈತಿ. ಈಗ ನೋಡ್ರಿ ಮಳೆಗಾಲಲ್ಲ ಆದರೂ ಇಷ್ಟು ನೀರು ಬೀಳತೈತಿ. ಮಳೆಗಾಲದಾಗಂತೂ ಮಸ್ತ್ ಇರ್ತೈತಿ. ಇದಾದ್ಮೇಲೆ ಹಿಂಗೆ ಮ್ಯಾಲೆ ಹೋಗಕ್ಕೆ ಮೆಟ್ಲ ಇರ್ತಾವೆ. ಬಟ್ ಈಗ ಮೆಟ್ಲ ಅದು ಬಂದ್ ಮಾಡ್ಯಾರ ಅವರು, ಇಲ್ಲಾಂದ್ರೆ ಮಜಾ ಅನ್ನಿಸ್ತೈತಿ ನೋಡ್ರಿ ಇದು. ಅಂಬೋಲಿ ಘಾಟ್ ಕಡೆ ನೋಡ್ರಿ ಇಲ್ಲಿ ಮಸ್ತ್ ಹಿಂಗೆ ಬಜ್ಜಿ ಅಂಗಡಿ, ಚಹಾ ಅಂಗಡಿ ಅದು ಅದಾವ. ಥಂಡಿ ಇರೋದಕ್ಕೆ ನಾವು ಚಹಾ ಕುಡಿದ್ವಿ, ಯಾಕಂದ್ರೆ ನಮ್ಮ ದಿನ ಬ್ರೇಕ್ಫಾಸ್ಟೂ ಆಗಿಲ್ಲ, ಚಾಗೆ ಕುಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಗೊಂಜಾಳನೂ ಎಲ್ಲ ಸಿಗ್ತೈತಿ, ಬಜ್ಜಿ ಅದು ಎಲ್ಲ ಸಿಗ್ತೈತಿ, ಮ್ಯಾಗಿ ಅದು ಟ್ರೈ ಮಾಡ್ಬೋದು. ಈ ಕಡೆ ರೋಡಲ್ಲಿ ಹೊಂಟ್ರೆ ಅಂದ್ರೆ ಯಾರ್ಯಾರು ಅಂಬೋಲಿ ಫಾಲ್ಸ್ ನೋಡಿರಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾ ಇದನ್ನು ನೋಡೋದು ಈಗ 3rd ಟೈಮ್ ನೋಡ್ರಿ, 3rd or 4th ಟೈಮ್. ನಾವೆಲ್ಲ ಸ್ವಲ್ಪ ಬಿಸ್ಕಿಟ್ಸ್ ಅದು ತೊಗೊಂಡು ಚಹಾ ಕುಡಿದು ಇನ್ನು ಹೋಗೋದು ಇಲ್ಲಿಂದ. ಇಲ್ಲಿ ನೋಡ್ಬೋದು ನೀವು ಅಂಬೋಲಿಯಿಂದ ಸ್ವಲ್ಪ ಮುಂದೆ ಬರೋದಕ್ಕನ ಸಂಕೇಶ್ವರ ರೋಡದು 64 ಕಿಲೋಮೀಟ್ರ್ ಇಲ್ಲಿಂದ. ಆಮೇಲೆ ಇಲ್ಲಿ ರೋಡ್ ಚಲೋ ಐತಿ ನೋಡ್ರಿ, ಈಗೇನು ರೋಡಿನ ಪ್ರಾಬ್ಲಮ್ ಇಲ್ಲ, ರೋಡ್ಸ್ ಇನ್ನೂ ಚಲೋ ಅದಾವೆ. ಕೊಲ್ಲಾಪುರ 111 ಕಿಲೋಮೀಟರ್. ಗಡಿಂಗ್ಲಸ್ ರೋಡಿಗೆ ಒಂದು ಟೋಲ್ ಐತಿ, ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡ್ರಿ. ಅದು ಇನ್ನು ಮುಂದೆ ಬರೋರಿಗೆ ಮೋಸ್ಟ್ಲಿ ಅದೇನು ಚಾಲು ಆಕೈತಿ, ಹೊಸ ಟೋಲ್ ಒಂದು ಆಕೈತಿ ನೋಡ್ರಿ ಇಲ್ಲಿ ಗಡಿಂಗ್ಲಜ್ ರೋಡಿಗೆ. ಇಲ್ಲೇನು ನೋಡಾಕತ್ತಿರಲ್ಲ ನೀವು, ಸೊ ಇಲ್ಲಿಂದ ನೋಡ್ರಿ ಬೆಂಗಳೂರು 550 ಕಿಲೋಮೀಟರ್, ಹೈದ್ರಾಬಾದ್ನು 550 ಕಿಲೋಮೀಟರ್ನ ಇತ್ತು. ಸೊ ನಮ್ಮ ಜರ್ನಿ ಈಗ ಹೈದ್ರಾಬಾದ್ ಕಡೆ ಹೊಂಟೇವಿ. ಈಗಿಲ್ಲೇನು ನೋಡಾಕತ್ತಿರಲ್ಲ ನೀವು, ಇದು ಬಹು ದೊಡ್ಡ ಶುಗರ್ ಫ್ಯಾಕ್ಟ್ರಿನ ಅನ್ಬೋದು ನೋಡ್ರಿ, ಯಾಕಂದ್ರೆ ಭಾಳ ದೊಡ್ಡದಿತ್ತು. ಆಮೇಲೆ ಕಬ್ಬಿನ ಗಾಳಿನೂ ಸಾಕಷ್ಟು ನಿಂತಿದ್ದು ಅಲ್ಲೇ. ಇದು ಮೋಸ್ಟ್ಲಿ ಸಂಕೇಶ್ವರ್ ಕಡೆನ ಅನ್ಬೋದು ನೋಡ್ರಿ ಇದು, ಯಾಕಂದ್ರೆ ನಾವು ಹೋಗಿ ಭಾಳ ದಿವಸ ಆತಲ್ಲ, ಅದು ಎಕ್ಸಾಕ್ಟ್ ನಂಗೆ ನೆನಪಾಗುವಲ್ತ. ಸಂಕೇಶ್ವರದ ಇರ್ಬೋದು ನೋಡ್ರಿ ಇದು ಫ್ಯಾಕ್ಟ್ರಿ, ಭಾಳ ದೊಡ್ಡದೈತಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಮೋಸ್ಟ್ಲಿ ಕೂಲಿಂಗಿಗೆ ಹಿಂಗೆ ನೀರು ಬಿಟ್ಟಿದ್ರು ಅವ್ರು. ಸೊ ಅಲ್ಲಿ ಒಂದು ಸ್ವಲ್ಪ ನಮಗೆ ಟ್ರಾಫಿಕ್ ಹತ್ತು ನೋಡ್ರಿ, ಯಾಕಂದ್ರೆ ಕಬ್ಬಿನ ಗಾಡಿ ಅದು ಬರತ್ತಿದ್ದು. ನಾವೀಗ ಚಿಕ್ಕೋಡಿ ಸಮೀಪ ಅದೇವಿ, ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ನಿಂತೇವೆ ನೋಡ್ರಿ. ಮತ್ತು ಸೊ ಜರ್ನಿ ಆ್ಯಕ್ಚುಲಿ ಚಲೋ ಐತಿ, ಬಟ್ ರೋಡ್ ಒಟ್ಟ ಸರಿ ಇಲ್ಲ ನೋಡ್ರಿ. ಇಲ್ಲೇ ಸಂಕೇಶ್ವರ್ ಚಿಕ್ಕೋಡಿ ಕಡೆ ರೋಡದು ಒಟ್ಟ ರೋಡ್ಸ್ ಹಿಂಗೆ ಸ್ಟ್ರೇಟ್ ಇಲ್ಲ, ಸ್ಪೀಡ್ ಹೋಗುವಂಗಿಲ್ಲ, ಮೇಲೆ ಗಾಡಿ ಬರ್ತಿರ್ತಾವೆ. ಆಮೇಲೆ ರೋಡ್ ಅಂತೂ ಒಟ್ಟು ಭಾಳ ಖರಾಬ್ ಐತಿ. ಸೊ ಒಂದು ಸ್ವಲ್ಪ ರೋಡ್ ಚಲೋ ಇದ್ರೆ ಇನ್ನೂ ಡಿಸ್ಟೆನ್ಸ್ ಜಾಸ್ತಿನೇ ಕವರ್ ಆಗ್ತಿತ್ತು. ಈಗ ಟೈಮ್ 10:30 ಆಗೈತಿ ನೋಡ್ರಿ. ನಾವು ಹೋಗಿ ಮುಟ್ಟೋದಿನ ಸಂಜೆಗೆ 7:30. ಸೊ ಲಾಂಗ್ ವೇ ಟು ಗೋ ಹೈದ್ರಾಬಾದಿಗೆ, ಬಟ್ ಜರ್ನಿ ಈಸ್ ನೈಸ್ ಆ್ಯಕ್ಚುಲಿ. ನಾವೀಗ ಅಂಕ್ಲಿ ದಾಟೆ ಮಿರಜ್ ಸಮೀಪದೇವಿ. ಇಲ್ಲಿ ನೋಡ್ಬೋದು ನೀವು ರಿವರ್. ಸೋಲಾಪುರ ಹೈವೇ ಒಳಗೆ ಅದೇವಿ. ಆ್ಯಕ್ಚುಲಿ ಇಷ್ಟೋ ತನಕ ರೋಡ್ ಭಾಳ ಕೆಟ್ಟಿತ್ತು. ಈಗೇನು ಹೈವೇ ಬಂತಲ್ಲ ಅಲ್ಲಿಂದ ಸ್ವಲ್ಪ ರೋಡ್ ಚಲೋ ಐತಿ ನೋಡ್ರಿ. ಆಮೇಲೆ ಆನ್ ದ ವೇ ಹೋಟೆಲ್ ಗಿಟೆಲ್ ಏನೂ ಇಲ್ಲ ಇಲ್ಲೇ. ಸೊ ಒಂದು ಹೋಟೆಲ್ ನಮಗೆ ಸಿಕ್ತು, ಮನೋನಿಲ್ ಹೋಟೆಲ್. ಸೊ ಫುಡ್ ಕೋರ್ಟ್ ಅಂತ ಐತಿ, ಟ್ರೈ ಮಾಡಕ್ಕೆ ಬಂದೀವಿ ನೋಡ್ರಿ. ಇಲ್ಲೇ ನೋಡೋಣ ಈಗ ಏನೇನೈತೆ ಅಂತ ಹೇಳಿ. ಸೊ ಟ್ರೈ ಮಾಡಿ ಹೇಳ್ತೀನಿ. ಮಿಸळ ಆರ್ಡ್ರ್ ಮಾಡೇವಿ, ಚಲೋ ಐತಿ. ಆಮೇಲೆ ಹನಿ ಚಿಲ್ಲಿ ಪೊಟ್ಯಾಟೋದು ಆರ್ಡ್ರ್ ಮಾಡೇವಿ ನೋಡ್ರಿ. ನೀವು ಈ ಹೋಟೆಲಿಗೆ ಬರ್ಬೋದು, ಮನೋನಿಲ್ ಫುಡ್ ಕೋರ್ಟ್ ನೋಡ್ಬೋದು ನಿಮ್ಮ ಮಿಸळ ಹೆಂಗೆ ಕಾಣ್ಸತ್ತೈತೆ ಅಂತ. ಆಮೇಲೆ ಅದು ಟೇಸ್ಟಿನೂ ಐತೆ ನೋಡ್ರಿ. ಹೈವೇ ಒಳಗನ ಐತೆ ನೋಡ್ರಿ ಫುಡ್ ಕೋರ್ಟ್, ಲೆಫ್ಟ್ ಸೈಡ್ ಬರ್ತೈತಿ. ಸೊ ಮನೋನಿಲ್ ಫುಡ್ ಕೋರ್ಟ್ 3 months ಆಗದಂತ ಆಗ ಚಲೋ ಐತಿ, ಟ್ರೈ ಮಾಡ್ಬೋದು. ಈಗ ಇಲ್ಲೇನು ಟೋಲ್ ನೋಡಾಕತ್ತಿರಲ್ಲ, ಸೋಲಾಪುರ ಹೈವೇ ಟೋಲ್ ನೋಡ್ರಿ. ಇದು ಆ್ಯಕ್ಚುಲಿ ನಮಗೆ ಮುಂಜಾನಿಂದ ಸಿಕ್ಕಿದ್ದು ಫಸ್ಟ್ ಟೋಲ್ನ. ಅಲ್ಲೊಂದು ಟೋಲ್ ಇತ್ತು, ಬಟ್ ಅವು ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. ಇದು ಫಸ್ಟ್ ಟೋಲ್ ನೋಡ್ರಿ. ಆಮೇಲೆ ರೋಡ್ನು ಮಸ್ತ್ ಐತಿ ಈಗ. ಸೊ ಆರಾಮ್ಸೆ ಹೊಂಟೇವಿ. ನಾವೇನೀಗ ಹೊಂಟೇವಲ್ಲ ಈ ಟೋಲ್ ಬೋರ್ಗಾಂವ್ ಟೋಲ್ ನೋಡ್ರಿ. ಸೊ ಅದರದ್ದು ಒಂದು 2-3 ಕಿಲೋಮೀಟ್ರಿಂದ ಹೋಟೆಲ್ ನಾವು ಈಗ ಏನಲ್ಲಿ ನಾಷ್ಟ ಅದು ಮಾಡಿದ್ವಲ್ಲ, ಬಾರಿಗೈತಿ, ಟ್ರೈ ಮಾಡ್ಬೋದು ನೋಡ್ರಿ ಸೋಲಾಪುರ ಹೈವೇ ಒಳಗಿದ್ರೆ.
ಹೈವೇದಾಗ ನೋಡ್ರಿ ಈಗ ಇನ್ನೊಂದು ಟೋಲ್ ಬಂತು. ಸೊ ಸೆಕೆಂಡ್ ಟೋಲ್ ಇದೆ. ಯಾವ ಟೋಲ್ ಅಂತ ಹೇಳ್ತೇನೆ ನಾನು ನಿಮಗೆ. ಈಗ ನೋಡ್ರಿ ಸೊಲ್ಲಾಪುರ ಕಡೆ ಬಂತು. ಇಲ್ಲಿಂದ ನಾವೀಗ ಲೈನ್ ಚೇಂಜ್ ಆಗ್ತೈತಿದೆ. ಹೈದ್ರಾಬಾದ್ ಹೈವೇ ಹಿಡಿತೈತಿ. ಸೀದಾ ಹೋದ್ರೆ ವಿಜಾಪುರ, ಲೆಫ್ಟ್ ಹೋದ್ರೆ ಹೈದರಾಬಾದ್ ಹೈವೇ. ಇಲ್ಲಿ ನೋಡ್ರಿ ಸಿದ್ದೇಶ್ವರ ಟೆಂಪಲ್ ಸಮೀಪನ ಸೊಲ್ಲಾಪುರದಾಗ ಗೋಡೇಶ್ವರ್ ರಿವರ್ ಅಂತ ಐತಿ. ದೊಡ್ಡ ಬ್ರಿಡ್ಜ್ನ ಐತಿ, ಏಕ ಹೈವೇನ ಐತಿ ನೋಡ್ರಿ. ಇದು ನಾವು ಏನು ಅಲ್ಲಿ ನಾಷ್ಟಾ ಅದು ಮಾಡಿದ್ವಲ್ಲ, ಸೊ ಅಲ್ಲಿಂದ ಏಕ ಹೈವೇನ ಐತಿ. ಎಷ್ಟೋ ಕವರ್ ಮಾಡಿದ್ರಿ ಇವ್ರು. ಈಗ ಎಷ್ಟೋ ತನಕ ಜೋಳ ಅನ್ಸತೈತಂತ. ಈ ಹೈವೇ ಬಂದ್ಕೊಳ್ಳಿ ಖುಷಿಯಾಗಿ ಮಜಾ ಅನ್ಸತೈತಿ. ಇನ್ನು 335 ಕಿಲೋಮೀಟರ್ ಐತಿ. 5 hours 58 minutes ತೋರ್ಸತೈತಿ ನೋಡ್ರಿ. ನಾವೇನು ಹೈದ್ರಾಬಾದದ ಲೈನ್ ಹತ್ತಿದ್ವಲ್ಲ ಹೈವೇ, ಫಸ್ಟ್ ಟೋಲ್ ನೋಡ್ರಿ ಇದು. ಸೊ ಇವತ್ತಿಂದ 5ನೇ ಟೋಲ್ ನೋಡ್ರಿ ಇದು. ಈಗ ರೋಡ್ ಮಾತ್ರ ಮಸ್ತ್ ಐತಿ. ಆಮೇಲೆ ನಂಗೆ ಭಯಂಕರ ಟ್ರಾಫಿಕ್ನೂ ಇರಲ್ಲ. ಸೊ ಜರ್ನಿ ಮಸ್ತ್ ಆಗತ್ತೈತಿ ನೋಡ್ರಿ. ರೋಡ್ ಚಲೋ ಐತಿ. ಇನ್ನೊಂದು ಬ್ರೇಕ್ ತೊಗೊಂಡೇವು ನೋಡ್ರಿ ನಾವೀಗ. ಸೊ ಹೈದ್ರಾಬಾದ್ ಇನ್ನೂ 200 ಕಿಲೋಮೀಟರ್ ಇರ್ತ ಹೈವೇದಾಗನ ಇಲ್ಲೇ ಚಹಾ ಕುಡಾಕ ಅಂತ ಹೇಳಿ ನಿಂತೇವಿ. ಕಿಲೋಮೀಟರ್ ಐತಿ. ಇಲ್ಲಿಂದ ತೆಲಂಗಾಣ ಸ್ಟಾರ್ಟ್ ಆಕೈತಿ. ಇಷ್ಟೋ ತನಕ ಕರ್ನಾಟಕ ರೋಡ್ಸ್ ಇರ್ತಾವೆ. ಸೊ ಇಲ್ಲಿಂದ ತೆಲಂಗಾಣ ಸ್ಟಾರ್ಟ್ ಆಕೈತಿ. ಈಗ ಟೈಮ್ ಆಗಿರೋದು 6:49. ನಾವು ರೀಚ್ ಆಗೋದು ಎಕ್ಸಾಕ್ಟ್ 9 ಅಂತ ತೋರ್ಸಾಕತ್ತೈತಿ ನೋಡ್ರಿ. ಸೊ ಡೈರೆಕ್ಟ್ ಅಲ್ಲೇ ಹೋಗೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೈತೆ ಅನ್ಕೋತೀನಿ. ಯಾಕಂದರೆ ಟೋಲ್ಸ್ ಬಗ್ಗೆ ಐತಿ, ಆಮೇಲೆ ರೋಡ್ಸ್ ಹೆಂಗೆ ಕೆಟ್ಟಿದ್ದು, ಎಲ್ಲಿ ಚಲೋ ಇದ್ದು ಅನ್ನೋದನ್ನು ಐತಿ. ಹೈವೇ ಒಳಗೆ ನೋಡ್ರಿ ಚಲೋ ಇದ್ದು, ಬಟ್ ಪಕ್ಕಾ ಚಲೋನೂ ಇಲ್ಲ. ಸೊಲ್ಲಾಪುರ ಕಡೆ ಏನು ಹೈವೇ ಇತ್ತಲ್ಲ ಅದು ಚಲೋ ಐತಿ. ಇಲ್ಲಿ ನಡಕ್ ಸ್ವಲ್ಪ ಕೆಟ್ಟಿತ್ತು ಚಿಕ್ಕೋಡಿ ಕಡೆ ಅದು. ಆಮೇಲೆ ಈ ಹೈವೇ ಏನು ಹತ್ತಿದ್ವಲ್ಲ ಹೈದ್ರಾಬಾದ್ ಹೈವೇ, ಅಲ್ಲಿಯೂ ಸೊಲ್ಲಾಪುರ ಮುಂದಿಂದ ಅರ್ಧಂಬರ್ಧ ಕೆಟ್ಟಿತ್ತು. ಈಗೇನೈತಲ್ಲ ಚಲೋ ಐತಿ. ಸೊ ಹಿಂಗೆ ರೋಡ್ಸ್ ಆಲ್ಮೋಸ್ಟ್ ಅಷ್ಟೇನು ಪಕ್ಕಾ ಇಲ್ಲ. ನೀವು ಬೇರೆ ರೂಟ್ಸ್ ತೊಗೊಂಡ್ರು ನಡೀತೈತಿ, ಬಟ್ ಅವು ಎಲ್ಲ ಹಿಂಗೆ ಟೈಮ್ ಕನ್ಸ್ಯೂಮಿಂಗ್ ರೋಡ್ಸ್ ಅಷ್ಟು ಸರಿ ಇಲ್ಲ ನೋಡ್ರಿ. ಇದೊಂದು ಸ್ವಲ್ಪ ಬೆಟರ್ ನೋಡ್ಬೋದು ನೀವು. ಮತ್ತೊಂದು ಟೋಲ್ ಹೈವೇದಾಗಿದೆ. ಸೊ 73 ಕಿಲೋಮೀಟರ್ ಇರ್ತನ ಇನ್ನೊಂದು ಟೋಲ್ ಐತಿ ನೋಡ್ರಿ. ಆಮೇಲೆ ಈ ಟೋಲ್ 120 ರೂಪಾಯಿ ಪ್ರೈಸಿಂದ ಆಮೇಲೆ ಲಾಸ್ಟ್ ಇರ್ಬೋದಿದೆ, ಏನು ಗೊತ್ತಿಲ್ಲ. ಖರೆ ಟೋಲ್ ಅಂತೂ ಸಿಕ್ಕಾಪಟ್ಟೆ ಇದಾವೆ ನೋಡ್ರಿ ಈ ಹೈವೇದಾಗ. ನೋಡ್ಬೋದು ನೀವು ಲಾಸ್ಟ್ ಒನ್ ಟೋಲ್ ಇದು ORR ಟೋಲ್ ಔಟರ್ ರಿಂಗ್ ರೋಡ್ ನೋಡ್ರಿ. ಹೈದ್ರಾಬಾದ್ ಇವ್ರ ಮನೆಗೆ ಹೋಗ್ಬೇಕಂದ್ರೆ ಹೊರಗಿಂದ ಹೊರಗೆ ಹೋಗ್ಬಿಡ್ತೇವೆ. ಇದೊಂದು ಬೆಸ್ಟ್ ಐತಿ, ಊರಾಗ ಹೋಗಂಗಿಲ್ಲ. ಸೊ ಇಲ್ಲೊಂದು ಟೋಲ್ ಐತಿ. ಈಗ ಎಷ್ಟೈತೆ ಅಮೌಂಟ್ ಗೊತ್ತಿಲ್ಲ, ಬಟ್ ಲಾಸ್ಟ್ ಟೋಲನ್ನು ಇದು ಎಷ್ಟೈತಿರಲಿ ಅಮೌಂಟ್. ಟೋಲ್ ಅಮೌಂಟ್ 120 ರೂಪೀಸ್ ಇತ್ತು ನೋಡ್ರಿ ಔಟರ್ ರಿಂಗ್ ರೋಡದ್ದು. ಇನ್ನು ನೋಡ್ರಿ ಬರೀ 9 ನಿಮಿಷ ಉಳಿತ. ಸೊ ಮನೆ ರೀಚ್ ಆಗ್ತೇವಿ. ಫುಲ್ ಡೇ ಜರ್ನಿ. ಮುಂಜಾನೆ ನಮ್ಮ ಜರ್ನಿ 6ಕ್ಕೆ ಸ್ಟಾರ್ಟ್ ಆಗಿದ್ದ. ಈಗ ಟೈಮ್ 8:54 ಆಗೈತಿ. ಫುಲ್ ಡೇ ಜರ್ನಿ. ಆ್ಯಕ್ಚುಲಿ ಲಘುನ ರೀಚ್ ಆಗ್ಬೋದಿತ್ತು, ಬಟ್ ಗೋವಾ ರೋಡ್ಸ್ ಕನೆಕ್ಟಿವಿಟಿ ಒಟ್ಟ ಸರಿ ಇಲ್ಲ ನೋಡ್ರಿ. ಸೊ ಹಂಗಾಗಿ ಟೈಮ್ ಹಿಡಿತು. ಮಜಾ ಅನ್ನಿಸ್ತು. ನಮಗೇನು ಮಜಾ, ಬಟ್ ಪಾಪ ಡ್ರೈವಿಂಗ್ ಮಾಡೋರು ನಮ್ಮ ಹಸ್ಬೆಂಡಿಗೆ ಸಜಾ ನೋಡ್ರಿ. ಯಾಕಂದ್ರೆ ರೋಡ್ಸ ಸರಿ ಇದ್ದಿದ್ದಿಲ್ಲ, ಬಟ್ ಚಲೋ ಅನ್ನಿಸ್ತು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೈತೆ ಅನ್ಕೋತೀನಿ. ಅರೌಂಡ್ 10 ಟೋಲ್ಸ್ ಇತ್ತು ನೋಡ್ರಿ. ಸೊ ರೋಡ್ಸ್ ಬಗ್ಗೆನೂ ಸ್ವಲ್ಪ ಹೇಳೇನಿ ನಾನು ನಿಮಗೆ. ಆಮೇಲೆ ರೋಡ್ಸ್ ಸ್ವಲ್ಪ ಸರಿನೂ ಇಲ್ಲ, ಸ್ವಲ್ಪ ಅಷ್ಟೇ ಸರಿ ಅದಾವ. ಸೊ ಗೋವಾಕ್ಕೆ ಹೋಗುವಾಗದು ನೀವು ಸ್ವಲ್ಪ ರೋಡ್ಸ್ ಅದು ನೋಡ್ಕೊಂಡು ಹೋಗ್ರಿ, ಯಾಕಂದರೆ ಕನೆಕ್ಟಿವಿಟಿ ಅಷ್ಟು ಸರಿ ಇಲ್ಲ.
ಈ ವಿಡಿಯೋ ನಿಮಗೆ ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೇನು ನಾವು ಮನೆಗೆ ರೀಚ್ ಆಗ್ತೇವೆ, ನಮ್ಗೆ ಗೋವಾ ವಿಡಿಯೋಸ್ ಹೆಂಗೆ ಅನಿಸಿದ್ದು ಅಂತ ಹೇಳಿ ಕಾಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣಂತ. ಬಾಯ್ ಬಾಯ್.